ನಮಸ್ಕಾರಗಳು ವೃಷಭ ರಾಶಿಯ ಬಂಧುಗಳೇ. ಇಂದು ಮಾರ್ಚ್ 16 ಸೋಮವಾರ. ನಿಮ್ಮ ರಾಶ್ಯಾಧಿಪತಿ ಶುಕ್ರನ ಪ್ರಭಾವದಿಂದ ಈ ವಾರದ ಮೊದಲ ದಿನವೇ ನಿಮ್ಮ ಜೀವನದಲ್ಲಿ ಹೊಸ ಕಳೆ ಬರಲಿದೆ. ಇಂದು ಚಂದ್ರನು ನಿಮ್ಮ ರಾಶಿಗೆ ಪೂರಕವಾದ ಸ್ಥಾನದಲ್ಲಿದ್ದು ಮಾನಸಿಕವಾಗಿ ಮತ್ತು ಆರ್ಥಿಕವಾಗಿ ನಿಮ್ಮನ್ನು ಬಲಪಡಿಸಲಿದ್ದಾನೆ. ಈ ದಿನದ ಗ್ರಹಗತಿಗಳು ನಿಮ್ಮ ಪಾಲಿಗೆ ಎಂತಹ ಅದ್ಭುತ ಅವಕಾಶಗಳನ್ನು ಹೊತ್ತು ತಂದಿವೆ ಎಂಬುದನ್ನು ವಿವರವಾಗಿ ಈ ವಿಡಿಯೋದಲ್ಲಿ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ವೃಷಭ ರಾಶಿಯವರಿಗೆ ಇಂದು ಧನ ಯೋಗ ಮತ್ತು ಸುಖ ಯೋಗಗಳು ಏಕಕಾಲದಲ್ಲಿ ಸೃಷ್ಟಿಯಾಗುತ್ತಿವೆ. ನಿಮ್ಮ ಸ್ಥಿರತೆ ಮತ್ತು ತಾಳ್ಮೆಗೆ ಇಂದು ತಕ್ಕ ಪ್ರತಿಫಲ ಸಿಗಲಿದೆ. ನೀವು ಬಹಳ ದಿನಗಳಿಂದ ಹಾಕಿದ್ದ ಯೋಜನೆಗಳು ಇಂದು ಕಾರ್ಯರೂಪಕ್ಕೆ ಬರಲಿವೆ. ಸೌಂದರ್ಯ ಮತ್ತು ಕಲೆಯ ಅಧಿಪತಿ ಶುಕ್ರನ ಕೃಪೆಯಿಂದ ಈ ವ್ಯಕ್ತಿತ್ವದಲ್ಲಿ ಹೊಸ ಮೆರುಗು ಬರಲಿದೆ. ಕಚೇರಿಯಲ್ಲಿ ನೀವು ನೀಡಿದ ಸಲಹೆಗಳು ಮೇಲಧಿಕಾರಿಗಳಿಗೆ ಗಂಭೀರವಾಗಿ ಪರಿಗಣಿಸಲಿದ್ದಾರೆ. ಇಂದು ನಿಮ್ಮ ಕೆಲಸದ ವೇಗ ಹೆಚ್ಚಿರಲಿದೆ. ಹೊಸ ಜವಾಬ್ದಾರಿಗಳು ಅಥವಾ ಅಧಿಕಾರ ಸಿಗುವ ಯೋಗವಿದೆ. ಇಂದು ವ್ಯಾಪಾರದಲ್ಲಿ ಲಾಭದ ಪ್ರಮಾಣ ದುಪ್ಪಟ್ಟಾಗಲಿದೆ. ವಿಶೇಷವಾಗಿ ಹೈನುಗಾರಿಕೆ, ಆಹಾರ ಪದಾರ್ಥಗಳು, ಆಭರಣ ಅಥವಾ ಬಟ್ಟೆ ವ್ಯಾಪಾರ ಮಾಡುವವರಿಗೆ ಇಂದು ಬಂಪರ್ ಲಾಭ ಕಾದಿದೆ. ಸಿನಿಮಾ, ಸಂಗೀತ ಅಥವಾ ಸಾಹಿತ್ಯ ಕ್ಷೇತ್ರದಲ್ಲಿರುವವರಿಗೆ ಹೊಸ ಅವಕಾಶಗಳು ಹುಡುಕಿಕೊಂಡು ಬರಲಿವೆ. ಇಂದು ಆರ್ಥಿಕವಾಗಿ ನೀವು ಅತ್ಯಂತ ಸುಭದ್ರ ಸ್ಥಿತಿಯಲ್ಲಿರುತ್ತೀರಿ. ಬಾಕಿ ಇದ್ದ ಹಣ ವಾಪಸ್ ಬರಲಿದೆ. ಬ್ಯಾಂಕ್ ಲೋನ್ ಅಥವಾ ಸಾಲದ ಸಮಸ್ಯೆಗಳಿದ್ದವರಿಗೆ ಇಂದು ಶುಭ ಸುದ್ದಿ ಸಿಗಲಿದೆ. ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡಲು ಅಥವಾ ಆಸ್ತಿ ಖರೀದಿ ಮಾಡಲು ಇಂದು ಅತ್ಯಂತ ಪ್ರಶಸ್ತ ದಿನವಾಗಿದೆ. ಹಣ ಬಂದಷ್ಟೇ ವೇಗವಾಗಿ ಖರ್ಚಾಗುವ ಸಾಧ್ಯತೆ ಇದೆ. ಅನಗತ್ಯ ಆಡಂಬರದ ವಸ್ತುಗಳ ಮೇಲೆ ಹಣ ವ್ಯಯಿಸಬೇಡಿ. ಸಂಗಾತಿಯೊಂದಿಗೆ ಸುಂದರ ಕ್ಷಣಗಳನ್ನು ಕಳೆಯುವಿರಿ. ಇಂದು ನೀವು ನೀಡುವ ಸಣ್ಣ ಉಡುಗೊರೆ ನಿಮ್ಮ ಸಂಬಂಧವನ್ನು ಇನ್ನಷ್ಟು ಗಟ್ಟಿಗೊಳಿಸುತ್ತದೆ. ನಿಮಗಾಗಿ ಸೂಕ್ತವಾದ ಸಂಬಂಧಗಳು ಕೂಡಿ ಬರಲಿವೆ. ಮನಸ್ಸಿಗೆ ಒಪ್ಪುವ ಸಂಗಾತಿಯು ಭೇಟಿಯಾಗುವ ಸಂಭವವಿದೆ. ಮನೆಯಲ್ಲಿ ನೆಮ್ಮದಿಯ ವಾತಾವರಣವಿರುತ್ತದೆ. ಹಿರಿಯರ ಬೆಂಬಲ ಮತ್ತು ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿದೆ. ಮಕ್ಕಳ ಪ್ರಗತಿಯಿಂದ ಮನಸ್ಸಿಗೆ ಸಂತೋಷವಾಗಲಿದೆ. ಇಂದು ನೀವು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಚೈತನ್ಯದಿಂದ ಇರುವಿರಿ. ಗಂಟಲು ಅಥವಾ ಕುತ್ತಿಗೆಯ ಭಾಗದಲ್ಲಿ ಸಣ್ಣ ಪುಟ್ಟ ನೋವು ಕಾಣಿಸಿಕೊಳ್ಳಬಹುದು. ನಿರ್ಲಕ್ಷಿಸಬೇಡಿ. ಸಿಹಿ ಪದಾರ್ಥಗಳ ಸೇವನೆ ಇಂದು ಹೆಚ್ಚಾಗಬಹುದು. ಮಧುಮೇಹ ಇರುವವರು ಎಚ್ಚರವಿರಲಿ. ಸಂಜೆಯ ವೇಳೆ ಪ್ರಕೃತಿಯ ಮಡಿಲಲ್ಲಿ ಸಮಯ ಕಳೆಯುವುದು ಅಥವಾ ಧ್ಯಾನ ಮಾಡುವುದು ನಿಮ್ಮ ಮನಸ್ಸನ್ನು ಪ್ರಸನ್ನಗೊಳಿಸುತ್ತದೆ. ಪಂಚಾಂಗ ಮತ್ತು ಅದೃಷ್ಟದ ವಿವರಗಳು. ಅದೃಷ್ಟದ ಬಣ್ಣ ಬಿಳಿ ಮತ್ತು ರೇಷ್ಮೆ ಬಣ್ಣವಾಗಿರುತ್ತದೆ. ಅದೃಷ್ಟದ ಸಂಖ್ಯೆ ಇಂದಿನ ದಿನದಲ್ಲಿ 2, 7 ಮತ್ತು 8 ಆಗಿರುತ್ತದೆ. ಅಮೃತ ಕಾಲ. ಯಾವುದೇ ಶುಭ ಕಾರ್ಯ ಮಾಡಲು ಅಮೃತ ಕಾಲ ಮಧ್ಯಾಹ್ನ 1:30ರಿಂದ 3ರವರೆಗೆ ಒಳ್ಳೆಯ ಸಮಯವಾಗಿರುತ್ತದೆ. ರಾಹುಕಾಲ ಬೆಳಿಗ್ಗೆ 7:30ರಿಂದ 9ರವರೆಗೆ. ಈ ಸಮಯದಲ್ಲಿ ಪ್ರಮುಖ ನಿರ್ಧಾರಗಳು, ಯಾವುದೇ ಒಳ್ಳೆಯ ಕೆಲಸಗಳನ್ನು ಮಾಡಬೇಡಿ. ಶುಭ ದಿಕ್ಕು ಆಗ್ನೇಯ ಮತ್ತು ದಕ್ಷಿಣ ಆಗಿರುತ್ತದೆ. ನಿಮ್ಮ ಅದೃಷ್ಟವನ್ನು ಹೆಚ್ಚಿಸಿಕೊಳ್ಳಲು ಈ 3 ಪರಿಹಾರಗಳನ್ನು ಮಾಡಲೇಬೇಕು, ಇಲ್ಲ ನಿಮ್ಮ ಅದೃಷ್ಟ ಕೈತಪ್ಪುತ್ತದೆ. ಇಂದು ಶಿವನಿಗೆ ಅಭಿಷೇಕ ಮಾಡಿ ಅಥವಾ ಬಿಳಿ ಹೂವುಗಳನ್ನು ಅರ್ಪಿಸಿ ಓಂ ನಮಃ ಶಿವಾಯ ಮಂತ್ರ ಜಪಿಸಿ. ಹಸಿದವರಿಗೆ ಅಥವಾ ನಿರ್ಗತಿಕರಿಗೆ ಸಿಹಿ ಪದಾರ್ಥಗಳನ್ನು ದಾನ ಮಾಡಿ. ಇಂದು ನಿಮ್ಮ ಜೇಬಿನಲ್ಲಿ ಬಿಳಿ ಬಣ್ಣದ ವಸ್ತು ಅಥವಾ ಸುಗಂಧ ದ್ರವ್ಯವನ್ನು ಬಳಸಿ. ವೃಷಭ ರಾಶಿಯವರೇ, ಈ ದಿನವು ನಿಮಗೆ ಸಮೃದ್ಧಿ ಮತ್ತು ಸಂತೋಷವನ್ನು ಹೊತ್ತು ತಂದಿದೆ. ನಿಮ್ಮ ತಾಳ್ಮೆಯೇ ನಿಮ್ಮ ಗೆಲುವು. ಆತ್ಮವಿಶ್ವಾಸದಿಂದ ಹೆಜ್ಜೆ ಇಡಿ. ಈ ದಿನ ನಿಮ್ಮದಾಗಲಿದೆ. ಹಾಗೆ ದಿನನಿತ್ಯದ ಭವಿಷ್ಯಕ್ಕಾಗಿ DTV ಕರುನಾಡು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು, ಹಾಗೆ ಯಾರೆಲ್ಲ ವೃಷಭ ರಾಶಿಗ ಬಂಧುಗಳು ಮತ್ತು ಸ್ನೇಹಿತರಿದ್ದರೆ ತಪ್ಪದೆ ಅವರಿಗೆ ಶೇರ್ ಮಾಡಿ. ನೀವು ಪುಣ್ಯವನ್ನು ಕಟ್ಟಿಕೊಳ್ಳಿ. ಹಾಗೆ ಕಮೆಂಟ್ ಬಾಕ್ಸ್ನಲ್ಲಿ ಓಂ ನಮಃ ಶಿವಾಯ ಎಂದು ಕಮೆಂಟ್ ಮಾಡಿ. ಆ ಶಿವನ ಆಶೀರ್ವಾದ ಸದಾ ಕಾಲ ನಿಮ್ಮ ಮೇಲಿರುತ್ತದೆ. ಧನ್ಯವಾದಗಳು ವೃಷಭ ರಾಶಿಯ ಬಂಧುಗಳೇ.